ಈ ವಿಡಿಯೋದಲ್ಲಿ ನಾವು ಸಬ್ಸೆಟ್ ಬಗ್ಗೆ ತಿಳ್ಕೊತಾ ಇದ್ದೀವಿ. ಸಬ್ಸೆಟ್ ಅಂತ ಹೇಳಿದ್ರೇನೋ, ಸಬ್ ಅಂತ ಹೇಳಿದ್ರೇನೋ, ಸಬ್ ಅಂತ ಹೇಳಿದ್ರೆ ಪಾರ್ಟ್ ಆಫ್ ಅಂತ ಹೇಳಿ ಕೇಳಿದ್ದೀರಾ. ಸಬ್ಬು ಇಟ್ಸ್ ಅ ಸಬ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಬಿಲ್ಡಿಂಗ್ ಅಂತ ಹೇಳಿ ಕೇಳಿದರೆ ಯಾವತ್ತನ. ಸಬ್ ಅಂತ ಹೇಳಿದ್ರೆ ಇಟ್ಸ್ ಅ ಪಾರ್ಟ್ ಆಫ್ ಇಟ್ ಅಂತ ಹೇಳಿ, ಸರಿನಾ. ಸಬ್ಸೆಟ್ ಅಂತ ಹೇಳಿದ್ರೆ ಏನಪ್ಪ ಹಾಗಾದರೆ ಅಂತ ಹೇಳಿದ್ರೆ, ಸೆಟ್ ಎ ಇಸ್ ಸೆಟ್ ಟು ಬಿ, set A is a subset of B if and only if every element of set A is in B ಅಂತ ಹೇಳ್ತು. ಅಂದರೆ ಇಲ್ಲೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. X is set of all the students in your school. So X is set of students in your school ಅಂತ ಹೇಳಿದ್ರೆ ಕಿಂಡರ್ ಗಾರ್ಡನಿಂದ ರೋಲ್ ನಂಬರ್ 1ನಿಂದ ಹಿಡಿದು ಕೊನೆಯ ರೋಲ್ ನಂಬರು 12ನೇ ಕ್ಲಾಸ್ನ ಒಂದು 60ನೇ ವ್ಯಕ್ತಿ ಅಲ್ಲಿವರೆಗೂ ಈ ಸೆಟ್ಟಲ್ಲಿದೆ. ಮತ್ತು ಮುಂದೆ ಸೆಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಇನ್ ಯೋರ್ ಕ್ಲಾಸ್. ಸೊ ನಿಮ್ಮ ಕ್ಲಾಸಲ್ಲಿ 11ನೇ ಕ್ಲಾಸ್ ಅಂತ ತಿಳ್ಕೊಳ್ಳೋಣ. ರೋಲ್ ನಂಬರ್ 1ನಿಂದ 11, 60, ಸರಿನಾ. ಒಂದು ಕ್ಲಾಸಲ್ಲಿ 60 ಜನ ಇದೆ ತಿಳ್ಕೊಳ್ಳೋಣ. 30. ಸೊ ಇದು ನಿಮ್ಮ ಸೆಟ್ಟು. ವೈ ಸೆಟ್ ಟು ಬಿ ಸಬ್ಸೆಟ್ ಆಫ್ ಎಕ್ಸ್ ಅಲ್ವಾ. ಏನಕ್ಕಂತ ಹೇಳಿದ್ರೆ ಈ ವೈಯಲ್ಲಿರೋವಂಥ ವ್ಯಕ್ತಿಗಳು ಅಲ್ವಾ, ನೀವು ನಿಮ್ಮ ಸ್ನೇಹಿತರು ಅವರೆಲ್ಲನೂ ಬೈ ಡಿಫಾಲ್ಟ್ ಎಕ್ಸಲ್ಲಿ ಇದ್ದೇ ಇರ್ತಾರೆ ಅಲ್ವಾ. ಯಾಕಂದರೆ ಹೇಳಿ ನಿಮ್ಮ ಪೂರ ಸ್ಕೂಲ್ ಇದೆ ಎಕ್ಸು, ವೈ ನಿಮ್ಮ ಕ್ಲಾಸು. ಹಾಗಾಗಿ ವೈ ಈಸ್ ಅ ಸಬ್ಸೆಟ್ ಆಫ್ ಎಕ್ಸ್ ಅಂತ ಹೇಳಿ ಹೇಳ್ಬೋದು. ಮತ್ತೊಂದು ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಎ ಇಸ್ ಮೇಡ್ ಅಪ್ ಆಫ್ 2, 3 ಅದೊಂದು 1, 2, 3, 4, 5, 6, 7. ಬಿ ಇಸ್ ಮೇಡ್ ಅಪ್ ಆಫ್ 1 to 4. ಹಿಯರ್ ಏನು ಹೇಳ್ಬೋದು ನಾವು, ಯೋಚನೆ ಮಾಡಿ. ಹೌದು, ಬಿ ಈಸ್ ಅ ಸಬ್ಸೆಟ್ ಆಫ್ ಎ. ಸರಿನಾ ತಪ್ಪ? ಸರಿ ಇದೆ. ಬಿ ಈಸ್ ಅ ಸಬ್ಸೆಟ್ ಆಫ್ ಎ ಅಂತ ಹೇಳಿದ್ರೆ ಬಿ ಅಲ್ಲಿ ಏನೇನಿದೆಯೋ ಅದು ಬೈ ಡಿಫಾಲ್ಟ್ ಎ ಅಲ್ಲಿದೆ. ಹಾಗಾಗಿ ಬಿ ಈಸ್ ಅ ಸಬ್ಸೆಟ್ ಆಫ್ ಎ. ಸಿಂಬಾಲಿಕಲಿ ಇದನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಎಕ್ಸ್ ಅಲ್ಲ, ಎಕ್ಸ್ ಅಲ್ಲ, ವೈ ಈಸ್ ಅ ಸಬ್ಸೆಟ್ ಆಫ್ ಎಕ್ಸ್ ಈ ರೀತಿಯಲ್ಲಿ ಬರಬೇಕು ನೀವು, ಅಷ್ಟೇ, ಇನ್ನೇನಿಲ್ಲ. ಮತ್ತು ಬಿ ಈಸ್ ಅ ಸಬ್ಸೆಟ್ ಆಫ್ ಏನೋ ಎ ಈ ರೀತಿಯಲ್ಲಿ ಬರ್ಕೊಬೇಕು. ಆಯಿತಾ ಹುಡುಗರ? ಸೊ ಕೊನೆಯದಾಗಲ್ಲ ಆ್ಯಕ್ಚುಲಿ, ಇನ್ನೂ ಒಂದಷ್ಟು ವಿಷಯ ಇದೆ. ಒಂದೆರಡು ಪ್ರಶ್ನೆ ಇದೆ, ಪಾಸ್ ಮಾಡಿ ಯೋಚನೆ ಮಾಡಿ. ಅಸರ್ಷನ್ ರೀಸನ್ ಪ್ರಶ್ನೆ ಅಂತ ಹೇಳಿದ್ದು, ಇದು ನಿಮ್ಮ ಕ್ವಶನ್ ನಂಬರ್ 1, ಇದು ನಿಮ್ಮ ಕ್ವಶನ್ ನಂಬರ್ 2. ಈ ಸ್ಟೇಟ್ಮೆಂಟು ಡಸ್ ಇಟ್ ಮೇಕ್ ಸೆನ್ಸ್? ಸರಿ ಇದೆಯೋ ತಪ್ಪಿದೆಯೋ ಯೋಚನೆ ಮಾಡಿ. ಏನು ಪ್ರಶ್ನೆ? ಎವ್ರಿ ಸೆಟ್ ಈಸ್ ಅ ಸಬ್ಸೆಟ್ ಆಫ್ ಇಟ್ ಸೆಲ್ಫ್. Reason, because every element in a set is considered a member of that set. ಸರಿ ಇದೆಯಾದೋ? ಎರಡನೇ ಪ್ರಶ್ನೆ, assertion an empty set denoted by ಅದು is a subset of any set. Reason, because all elements of an empty set are included in any set. ಉತ್ತರ ಬಂದು assertion reason ಎರಡು ಕರೆಕ್ಟ್ ಇದೆ. ಆ್ಯಂಡ್ ರೀಸನ್ ಎಕ್ಸ್ಪ್ಲೇನ್ಸ್ ದ ಅಸರ್ಷನ್ ಎರಡರಲ್ಲೂ ಕರೆಕ್ಟಾಗಿದೆ. ಸೊ ಇದನ್ನು ನಾನು ಇಲ್ಲಿ ನೋಟ್ ಮಾಡಿದ್ದೀನಿ, ಆಯಿತಾ. ಸೊ ಯುವರ್ ಪಾಯಿಂಟ್ ನಂಬರ್ 1 ಆ್ಯಂಡ್ ಪಾಯಿಂಟ್ ನಂಬರ್ 2. ಆ್ಯನ್ ಎಂಟಿ ಸೆಟ್ ಈಸ್ ಅ ಸಬ್ಸೆಟ್ ಆಫ್ ಎವ್ರಿ ಸೆಟ್. ಹುಡುಗರ ಎಂಟಿ ಸೆಟ್ಟಲ್ಲಿ ಏನಿರುತ್ತೋ, ಸೇ ಬಿ ರೆಪ್ರೆಸೆಂಟ್ಸ್ ಎಂಟಿ ಸೆಟ್, ಏನಿರುತ್ತೆ ಅಲ್ವಾ? ಏನೂ ಇರಲ್ಲ ಅಲ್ವಾ. ಇದರಲ್ಲಿರೋವಂಥ ಎಲಿಮೆಂಟು ಎ ಎಲ್ಲಿದೆಯಾ? ಇದೆ, ಯಾಕಂತ ಹೇಳಿದ್ರೆ ಇಲ್ಲಿ ಏನು ಇಲ್ವಲ್ಲ. ಹಾಗಾಗಿ ವಿ ಕ್ಯಾನ್ ಟೆಲ್ ದಟ್ ಇಟ್ಸ್ ದೇರ್ ಇನ್ ಎ. ಇಲ್ಲಿ ಹುಡ್ಕೋಕ್ಕೇನಿಲ್ವಲ್ಲ, ನಿಮಗೆ ಇಲ್ಲಿ ಹೇಳೋದಕ್ಕೇನಿಲ್ವಲ್ಲ ಅಲ್ವಾ. ಏನಾರ ಇತ್ತು ಅಂತ ಹೇಳಿದ್ರೆ ದೆನ್ ಇಲ್ಲಿ ಹುಡ್ಕೊಂಡು ಹೋಗ್ಬೋದಾಯಿತು. ಬಟ್ ಇದರೊಳಗೆ ಏನಿಲ್ಲ, ಹಾಗಾಗಿ ಏನು ಹೇಳ್ಬೋದು ನಾವು, ವಾಟ್ ಎವರ್ ಇಸ್ ದೇರ್ ಇನ್ ಬಿ ಈಸ್ ಬೈ ಡಿಫಾಲ್ಟ್ ಇನ್ ಎ ಅಂತ ಹೇಳ್ಬೋದು. ಸೊ ನಲ್ ಸೆಟ್ ಬೈ ಡಿಫಾಲ್ಟ್ ಈಸ್ ಸಬ್ಸೆಟ್ ಆಫ್ ಎವ್ರಿ ಸೆಟ್. ಅರ್ಥ ಆಯ್ತಾ? ರೀಸನ್ ಏನು? ಬಿಕಾಸ್ ಎವ್ರಿ ಸಿಂಗಲ್ ಎಲಿಮೆಂಟ್ ಆಫ್ ನಲ್ ಸೆಟ್ ಈಸ್ ಆಲ್ಸೋ ಆನ್ ಎಲಿಮೆಂಟ್ ಆಫ್ ಎ. ಈ ಥರ ಒಂದು ಲಾಜಿಕಲ್ಲಿ ಹೇಳ್ಬೋದು. ದಿಸ್ ಈಸ್ ಎನ್ ಇಂಪಾರ್ಟೆಂಟ್ ಪಾಯಿಂಟ್. ತುಂಬ ಜನ ಇದು ಮಿಸ್ ಮಾಡ್ಕೊತಾರೆ, ಕನ್ಫ್ಯೂಸ್ ಮಾಡ್ಕೊತಾರೆ, ಮರಿಬೇಡಿ ಇದನ್ನು. ಅ ಸೆಟ್ ಈಸ್ ಅ ಸಬ್ಸೆಟ್ ಆಫ್ ಇಟ್ ಸೆಲ್ಫ್ ಅಂತ ಹೇಳಿದ್ರೆ, ಸೆಟ್ ಎ ಅಲ್ಲಿ ಏನೇನಿದೆಯೋ ಅದು ಸೆಟ್ಟಲ್ಲಿ ಎ ಅಲ್ಲಿ ಇರುತ್ತಲ್ವ. ಸೆಟ್ ಎ ಅಲ್ಲಿ ಇವಾಗ 10, 15 ಇತ್ತು ಅಂತ ಹೇಳಿದ್ರೆ, ತಿರ್ಗಾ ಸೆಟ್ ಎ ಅಲ್ಲೂ ಅದೇ ಇದೆಯಲ್ವಾ. ಡಸ್ ಇಟ್ ಮೇಕ್ ಸೆನ್ಸ್? ವಾಟ್ ಎವರ್ ಇಸ್ ದೇರ್ ಇನ್ ಸೆಟ್ ಎ ಬೈ ಡಿಫಾಲ್ಟ್ ಇಟ್ಸ್ ದೇರ್ ಇನ್ ಎ ಓನ್ಲಿ. ಹೌದೋ ಅಲ್ವಾ?
ಡೆಫಿನೇಷನ್ ನೋಡ್ಕೊಳ್ಳಿ ಸಬ್ಸೆಟ್ದು. ಸಬ್ಸೆಟ್ ಡೆಫಿನೇಷನ್ ಏನು? A is subset of B if and only if every element of A is in B. ಯಾವುದೇ ಒಂದು ಎಲಿಮೆಂಟು, ಯಾವುದೊಂದು ಎಲಿಮೆಂಟ್ ಇದೆ ಅಂತ ತಿಳ್ಕೊಳ್ಳಿ, ಒಂದೆರಡು ಎಲಿಮೆಂಟು, ಅವೆರಡು ಎಲಿಮೆಂಟು ಮತ್ತೊಂದು ಸೆಟ್ಟಲ್ಲಿ ಇತ್ತು ಅಂತ ಹೇಳಿದ್ರೆ ಬೈ ಡಿಫಾಲ್ಟ್ ದಿಸ್ ವಿಲ್ ಬಿ ಎ ಸಬ್ಸೆಟ್ ಆಫ್ ದ್ಯಾಟ್. ಸೆಟ್ ಎಲ್ಲಿ ಏನಿದೆ? 10, 15. ಸೊ ಇಲ್ಲಿ ನೋಡ್ತೀರಾ ನೀವು 10 ಇದರಲ್ಲೂ ಇದೆ, 15 ಇದರಲ್ಲೂ ಇದೆ. ಇದು ಬಿಟ್ಟು ಏನಾನ ಇದೆಯಾ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಈ ಥರ ಇತ್ತು ಅಂತ ಹೇಳಿದ್ರೆ ವಿ ಕ್ಯಾನ್ ಟೆಲ್ ಎ ಇಸ್ ಅ ಸಬ್ಸೆಟ್ ಆಫ್ ಎ. ಸರಿನಾ? ಇದನ್ನು ಬಿ ಅಂತ ಕರೆದ್ರು ನಾನು ಎ ಇಸ್ ಅ ಸಬ್ಸೆಟ್ ಆಫ್ ಬಿ ಅಂತ ಹೇಳಿ ಬರಿಬೋದು. ಬಟ್ ಬಿ ಸೇಮ್ ಆ್ಯಸ್ ಎ ಅಲ್ವಾ? ಬಿ ಮತ್ತು ಎ ಎರಡು ಒಂದೇ. ಹಾಗಾಗಿ ವಿ ಕ್ಯಾನ್ ಟೆಲ್ ಎ ಇಸ್ ಅ ಸಬ್ಸೆಟ್ ಆಫ್ ಇಟ್ ಸೆಲ್ಫ್. ಸರಿ ತಾನೆ? ಓಕೆ, ಇವಾಗ ಕೊನೆಯದಾಗಿ ನಾಟ್ ಅ ಸಬ್ಸೆಟ್. ಸೊ ಇದುವರೆಗೆ ಏನು ನೋಡಿದ್ದೀವಿ? ಸಬ್ಸೆಟ್ ಬಗ್ಗೆ ನೋಡಿದ್ರೆ ಇವಾಗ ನಾಟ್ ಸಬ್ಸೆಟ್ ಬಗ್ಗೆ ನೋಡೋಣ. ಆಯಿತಾ? ಮೊದಲನೇದಾಗಿ ಸಬ್ಸೆಟ್ ನೋಡ್ತಾ ಇದ್ದೀನಿ. ಸೊ ಸಬ್ಸೆಟ್ ಅಂತ ಹೇಳಿದ್ರೆ ನೀವು ಪಿಕ್ಟೋರಲ್ಲಿ ಈ ರೀತಿಯಲ್ಲಿ ಹೇಳ್ಬೋದು. ಇದು ನಿಮ್ಮ ಬಿ ಸರ್ಕಲ್. ಬಿಯಲ್ಲಿ ಇರೋಂಥ ಎಲಿಮೆಂಟು ಇಲ್ಲೆಲ್ಲ ಫಿಲ್ ಆಗಿದೆ. ಅದರೊಳಗಡೆ ನೀವು ಹುಡುಕ್ತು ಅಂತ ಹೇಳಿದ್ರೆ ಏನು ಕೂಡ ಇದೆ. ಸೆಟ್ ಎ, ಸೆಟ್ ಎ ಒಂದಷ್ಟು ಎಲಿಮೆಂಟ್ ಇದೆ. ಬಟ್ ಸೆಟ್ ಬಿಯಲ್ಲಿ ಏನಿದೆ ಅಂತ ಹೇಳಿದ್ರೆ ಇನ್ನೂ ಎಕ್ಸ್ಟ್ರಾ ಎಲಿಮೆಂಟ್ ಇದೆ. ಸೊ ಬೈ ಡಿಫಾಲ್ಟ್ ವಾಟ್ ಎವರ್ ಇಸ್ ದೇರ್ ಇನ್ ಎ ಇಸ್ ದೇರ್ ಇನ್ ಬಿ ಅಲ್ವಾ? ಸೊ ಇಲ್ಲಿ ನಿಮಗೆ ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೆಟ್ ಎಲ್ಲಿ ಏನೇನಿದೆ? ಇಲ್ಲಿ 1 to 7, 1 2 3 4 5 6 7. ಸೆಟ್ ಬಿ ಏನಿದೆ? 4 2 1 ಅಲ್ವಾ? ಸೊ ಇಲ್ಲಿ ನೋಡ್ಬೋದು ನಿಮ್ಮ ಚಿತ್ರನ. ಇಲ್ಲಿ ನೋಡಿ, ಇಲ್ಲಿ ಸೆಟ್ ಎ ಅಂತ ಹೇಳಿದ್ರೆ ಇಲ್ಲಿ ಕೆಂಪು ಚಕ್ರ ಇದೆಯಲ್ಲ, ಇದು ಪೂರ ಚಕ್ರ. ಅದರೊಳಗೆ ಏನೇನಿರುತ್ತೋ ಬೈ ಡಿಫಾಲ್ಟ್ ಅದು ಸೆಟ್ ಎ ಇದೆ ಅಂತ ಹೇಳಿ ಲೆಕ್ಕ. ಸೆಟ್ ಬಿ ಎಲ್ಲಿ ಏನಿದೆ? ಈ ಚಕ್ರದೊಳಗಡೆ ಏನಿದೆಯೋ ಅದು ಸೆಟ್ ಬಿ ಎಲ್ಲಿದೆ. ಸರಿನಾ? ಸೆಟ್ ಎ ಸೆಟ್ ಬಿಯಲ್ಲಿ ಏನೇನು ಎಲಿಮೆಂಟ್ಸ್ ಇದೆ ಅಂತ ಹೇಳಿದ್ರೆ ಸರ್ಕಲ್ ಒಳಗಡೆ ಏನಿದೆಯೋ ಬರ್ದಿದೆಯೋ ಮತ್ತು ಈ ಥರ ಪಾಯಿಂಟ್ ಮಾಡಿ ಆರೋ ಇಲ್ಲಿ ಏನೇನು ಬರ್ದಿದೆಯೋ ಅವ್ರ ಮೇಲೆ ಅವೆಲ್ಲ ದೋಸ್ ಆರ್ ದ ಎಲಿಮೆಂಟ್ಸ್ ಆಫ್ ಸೆಟ್ ಎ ಆ್ಯಂಡ್ ಬಿ ರೆಸ್ಪೆಕ್ಟಿವ್ಲಿ. ಸೊ ಸೆಟ್ ಬಿ ಅಲ್ಲಿ ಇರೋವಂಥ ಎಲಿಮೆಂಟ್ಸು ಬೈ ಡಿಫಾಲ್ಟ್ ಎಲ್ಲಿದೆ? ಸೆಟ್ ಎ ಎಲ್ಲಿದೆ. ಏನಕ್ಕೆ ಅಂತ ಹೇಳಿದ್ರೆ ಈ ದೊಡ್ಡ ಚಕ್ರದೊಳಗಡೆ ಈ ಚಿಕ್ಕ ಚಕ್ರ ಇದೆ. ಅರ್ಥ ಆಯ್ತಾ? ಸೊ ವಿ ಕ್ಯಾನ್ ಟೆಲ್ ದ್ಯಾಟ್ ಸೆಟ್ ಎ ಹ್ಯಾಸ್ ಆಲ್ ದ ಎಲಿಮೆಂಟ್ಸ್ ಆಫ್ ಸೆಟ್ ಬಿ ಆ್ಯಂಡ್ ದ ಸೆಟ್ ಬಿ ಇಸ್ ಅ ಸಬ್ಸೆಟ್ ಆಫ್ ಎ. ಅಕಸ್ಮಾತ್ ನಾನು ಯಾವುದೋ ಒಂದು ಎಲಿಮೆಂಟ್ ಆಗ್ತದೆ ವಿಚ್ ಇಸ್ ನಾಟ್ ಇನ್ ಬಿ, ಎ ಅಂತ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ 100 ಬರದೆ ಸೆಟ್ ಎಲ್ಲಿ. ಸೊ ಗ್ರಾಫ್ ಹೇಗೆ ಕಾಣುತ್ತೆ ನೋಡೋಣ. ಇಲ್ಲಿ ನೋಡ್ಬೋದು ಸೆಟ್ ಬಿ ಈ ಚಕ್ರ ಆಯಿತಾ? ಚಕ್ರ ಅಲ್ಲ, ಸರ್ಕಲ್ಲು. ಸೊ ಇದರೊಳಗಡೆ ಏನೇನಿದೆ? 100 ಇದೆ, 1 2 3 4 ಇದೆ. ಸೆಟ್ ಎ ಅಲ್ಲಿ ಏನಿದೆ? 1 2 3 4, ಅದು ಬಿಟ್ಟರೆ 3 5 6 7. ಸೊ ಇದರೊಳಗಡೆ ದಿಸ್ ಆರ್ ಸೆಟ್ ಆಫ್ ನಂಬರ್ಸ್. ಬಿ ಅಲ್ಲಿ ಎಕ್ಸ್ಟ್ರಾ ಏನಂತ ಹೇಳಿ 100 ಇದೆ. ಸೊ ಏನು ಹೇಳ್ಬೋದು? 100 ಸೆಟ್ ಎ ಅಲ್ಲಿ ಇಲ್ಲ, ಹಾಗಾಗಿ ಬಿ ಇಸ್ ನಾಟ್ ಅ ಸಬ್ಸೆಟ್ ಆಫ್ ಎ. ಸರಿನಾ? ಸೊ ಇಲ್ಲಿ ಒಂದು ಉತ್ತರ ಅಂದರೆ ಇದು ಕೊಡಬೇಕು ಅಂತ ಹೇಳಿದ್ರೆ, ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ, ಸೆಟ್ ಎ ಹ್ಯಾಸ್ 1 2 3, ಸೆಟ್ ಬಿ ಹ್ಯಾಸ್ 1 2 ಬಟ್ 4. ಸೊ ಏನು ಹೇಳ್ಬೋದು ನಾವು? ಸೆಟ್ ಬಿ ಹ್ಯಾಸ್ ಅನ್ ಎಲಿಮೆಂಟ್ 4 while 4 is not present in A. ಕರೆಕ್ಟಾ? ಇದರಿಂದ ಏನು ಹೇಳ್ಬೋದು? ದಿಸ್ ಇಂಪ್ಲೈಸ್ ಬಿ ಇಸ್ ನಾಟ್ ಅ ಸಬ್ಸೆಟ್ ಆಫ್ ಎ. ಸರಿನಾ? ನಾಟ್ ಅ ಸಬ್ಸೆಟ್ ಸಿಂಬಲ್ ಏನಪ್ಪ ಅಂತ ಹೇಳಿದ್ರೆ ಯು ಅಂತ ಬರೀರಿ, ಸ್ಲೀಪಿಂಗ್ ಯು ಈ ಥರ ಕಟ್ ಮಾಡಿ ಅಷ್ಟೇ. ಆಯಿತಾ? ಇದನ್ನೆಲ್ಲ ಸಮ್ಮರೈಸ್ ಮಾಡಿದ್ದೀನಿ ಇಲ್ಲಿ. ನಾಟ್ ಬಿಲಾಂಗ್ಸ್ ಟು ಪ್ರಾಪರ್ ಸಬ್ಸೆಟ್, ಸಬ್ಸೆಟ್ ಆ್ಯಂಡ್ ಈಕ್ವಲ್ ಟು ನಾಟ್ ಸಬ್ಸೆಟ್, ಇದೆಲ್ಲ ಸಮ್ಮರೈಸ್ ಮಾಡಿದ್ದೀನಿ. ಇಲ್ಲಿ ನೋಡ್ಕೊಬೋದು ನೀವು. ಆಯಿತಾ? ಸೊ ಒಂದು ಸತಿ ಥಿಯರಿ ನೋಡಿಸ್ಬಿಡ್ತೀನಿ. ನಾಟ್ ಅ ಸಬ್ಸೆಟ್ ಥಿಯರಿ ಏನಿದೆ ಅಂತ ಹೇಳಿದ್ರೆ, ಕನ್ಸಿಡರ್ ದ ಸೆಟ್ ಎ ಇ ಐ ಒ ಯು ಆ್ಯಂಡ್ ಬಿ ಎ ಬಿ ಸಿ ಡಿ. ಹಿಯರ್ ಎ ಆ್ಯಂಡ್ ಬಿ ಆರ್ ನಾಟ್ ಅ ಸಬ್ಸೆಟ್ ಆಫ್ ಈಚ್ ಅದರ್. Symbolically you represent it this way. How do you present the answer? A is not a subset of B or B is not a subset of A, as E belongs to A. E is present in set A but E is not present in set B, and as D is present in B, ಇದು ಪೂರ ಆನ್ಸರ್ ಇದಲ್ಲ, ಆ್ಯಕ್ಚುಲಿ ಇದು ಬರೀಬೇಕು. as D belongs to set B and D does not belong to set A. ಹಾಗಾಗಿ ಏನು ಹೇಳ್ಬೋದು? ಇದರಿಂದ ನಾವು ಹೇಳ್ಬೋದು B is not a subset of A. ಇದರಿಂದಾಗಿ ನಾವೇನು ಹೇಳ್ಬೋದು? A is not a subset of B. ಸೊ ಬೇಸಿಕಲಿ A is not equal to B. ಇದನ್ನು ಕೂಡ ಇಂಪ್ಲೈ ಮಾಡ್ಬೋದು. ಸರಿನಾ?
ಸೊ ಹೋಗ್ತಾ ಹೋಗ್ತಾ ನೀವು ಚೆನ್ನಾಗಿ ಅರ್ಥ ಮಾಡ್ಕೊತೀರಾ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ತುಂಬ ಪ್ರಾಬ್ಲಮ್ಸ್ ಇದೆ, ಮಾಡ್ತೀವಿ. ಮತ್ತು ಮಾಡ್ತಾ ಮಾಡ್ತಾ ನಿಮಗೆ ಅರ್ಥ ಆಗುತ್ತೆ. ತಕ್ಷಣಕ್ಕೆ ನೀವು ಇವಾಗ ಪಾಸ್ ಮಾಡಿಕೊಂಡು ನೀವೇ ಸ್ವಂತ ನಿಮ್ಮದೇ ಭಾಷೆಯಲ್ಲಿ ಈ ಥಿಯರಿ ಬರ್ಕೊಳ್ಳಿ. ಡೆಫಿನೇಷನ್ ಯಾರು ಕೇಳಲ್ಲ, ಬಟ್ ಐಡಿಯಾ ಕೇಳ್ತಾರೆ, ಉಪಯೋಗಿಸ್ತಾರೆ.